Model 4 ಇದು ಇಂಪಾರ್ಟೆಂಟ್ ಕ್ವಶನ್ ಮಾ. ಇದು ಫಿಕ್ಸ್ ಕ್ವಶನ್ ಅಂತ ಹೇಳಕ್ಕಾಗಲ್ಲ. ಇದು ಕೋಡು 201 ಯಾರೋ ಕಾಮೆಂಟ್ ಅಲ್ಲಿ ಕೇಳಿದ್ರು ಮಾಡೆಲ್ 4 ಅಪ್ಲೋಡ್ ಮಾಡಿ ಅಂತ. ಅದಕ್ಕೆ ಮಾಡೆಲ್ 4 ಅಪ್ಲೋಡ್ ಮಾಡ್ತಿದ್ದೀನಿ. ನಿಮ್ಗೆಲ್ಲ ಗೊತ್ತಿರೋದೆ ಸಬ್ಜೆಕ್ಟ್ ಕೋಡ್ 201 101 ಕೂಡ ಆಗುತ್ತೆ. ಪಿ ಸೈಕಲ್ ಇರೋರಿಗೆ ತ್ರಿಬಲ್ ಸ್ಟ್ರೀಮು ಸಿ ಎಸ್ ಸಿ ಸ್ಟ್ರೀಮು ಕಾಮನ್ ಫ್ರಾಡ್ ಅಂತ ಇದೆಲ್ಲ ಗೊತ್ತಿರೋದು. ಫಿಕ್ಸ್ ಕ್ವಶನ್ಸ್ ಅಂತ ಹೇಳಕ್ಕಾಗಲ್ಲ. ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು. ಫಸ್ಟ್ ಕ್ವಶನ್ 8th ಒಂದೇ ಬರೀರಿ. ಸೆವೆಂತ್ ಒಂದು ಇಲ್ಲ ಬರೆಯಕ್ಕೆ ಹೋಗ್ಬೇಡಿ. ಸೆವೆಂತ್ ಒಂದು ಸ್ವಲ್ಪ ಅಲ್ಲಿ ರೂಟ್ ಬೇರೆ ಕ್ವಶನ್ ಬರುತ್ತೆ, ಅದು ಟಫ್ ಇರುತ್ತೆ. ಇದೇ ಬರೀ ಈಸಿ ಇರುತ್ತೆ. ಇದು ಸಾರಿ ರೆಗ್ಯುಲರ್ ಫಾಲ್ಸ್ ಇದೆಲ್ಲ. ದ ರಿಯಲ್ ರೂಟು ಈ ಈಕ್ವೇಶನ್ ಮಾಡ್ಕೊಳ್ತಾರೆ. ಒಂದು ಕ್ವಶನ್ ಸಾಲ್ವ್ ಮಾಡಿ. ಇದು ಕರೆಕ್ಟಾಗಿ ಒಂದು ಕ್ವಶನ್ ಸಾಲ್ವ್ ಮಾಡಿ. ಒಂದು ಕ್ವಶನ್ ಗೊತ್ತಾದ್ರೆ ಸಾಲ್ವ್ ಮಾಡೋದು. ನಿಮ್ಗೆ ಈ ಕ್ವಶನ್ ಈಸಿ ಬರುತ್ತೆ, ಈ ಕ್ವಶನ್ ಈಸಿ ಆಗುತ್ತೆ. ಇದ್ರಲ್ಲಿ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತಲ್ಲ, ಬರ್ದಿಕ್ಕೊಂಡ್ಬಿಡ್ರು. ಒಂದು ಕ್ವಶನ್ ಬಂದೇ ಬರುತ್ತೆ ಇದರಲ್ಲಿ. ಇದ್ರ ಮೇಲೆ ಕ್ವಶನ್ ಬರುತ್ತೆ. ಈ 3 ಕ್ವಶನ್ ಮಾಡಿ ಆದ್ಮೇಲೆ ನೀವು ಯಾವ ಕ್ವಶನ್ ಬೇಕಾದ್ರೂ ಮಾಡ್ಬೋದು. ಅರ್ಥ ಮಾಡ್ಕೊಂಡು ಮಾಡಿ. ನಿಮ್ಗೆ ಆನ್ಸರ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇದ್ರಿಗೆ ಆನ್ಸರ್ಸ್ ಕೂಡ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇದು ಜಾಸ್ತಿ ಈಸಿ ಇದೆ. ಮಾಡೆಲ್ 4 ಮಾಡೆಲ್ 5 ಮಾಡೆಲ್ 1 ಬಿಡಬೇಡಿ. ಅದ್ರಲ್ಲಿ ಆರಾಮಾಗಿ ಪಾಸ್ ಆಗ್ಬೋದು ನೀವು. ಇವಾಗ ಫಸ್ಟ್ ಕ್ವಶನ್ ಈ 3 ಫಸ್ಟ್ ಮಾಡಿ ಅರ್ಥ ಮಾಡ್ಕೊಂಡು ಮಾಡಿ ಕಮೆಂಟ್ ಮಾಡಿ. ಬೇಕಾದ್ರೆ ನಾನು ಅಪ್ಲೋಡ್ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಈಸಿಯಾಗಿ. ಈಸಿ ಸ್ಟೆಪ್ಸ್ ಇದೆ ನನ್ನ ಹತ್ರ. ಇವಾಗ ಸೆಕೆಂಡ್ ಕ್ವಶನ್ ನೋಡೋಣ. ನ್ಯೂಟನ್ಸ್ ಫಾರ್ವರ್ಡ್ ಇದೇ ಕೇಳ್ತಾರೋ, ಇದೇ ಕ್ವಶನ್ ಕೇಳ್ತಾರೆ. ಎಲ್ಲ ವರ್ಷನೂ ಇದೇ ಕ್ವಶನ್ ಕೇಳ್ತಾರೆ. ಇದು ಸುಮ್ಮನೆ ಪ್ರಿಫರೆನ್ಸ್ಗೋಸ್ಕರ ಕೊಟ್ಟಿದ್ದೀನಿ ಅಷ್ಟೇ, ಪ್ರಿಫರೆನ್ಸ್ಗೆ. ಬಟ್ ನ್ಯೂಟನ್ಸ್ ಫಾರ್ವರ್ಡ್ ಮೇಲೆ ಕೇಳ್ತಾರೆ. ಇದು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಸಿ ಮೆಥಡ್ ಇದೆ. ಇದು ಒಂದು 7 ಮಾರ್ಕ್ಸ್ ಹಾಕೊಳ್ಳಿ. 14 ಮಾರ್ಕ್ಸ್. ಇವೆರಡು ಫಸ್ಟ್ ಪ್ರಾಕ್ಟೀಸ್ ಮಾಡಿಬಿಡಿ. ಇವೆರಡರಲ್ಲಿ ಒಂದು ಬರ್ಬೋದು, ಹೇಳಕ್ಕಾಗಲ್ಲ. ಇಲ್ಲಾಂದ್ರೆ ವ್ಯಾಲ್ಯೂಸ್ ಚೇಂಜ್ ಮಾಡ್ಬೋದು. ಈಸಿ ಇದೆ, ಫುಲ್ ಡೆಡ್ ಈಸಿ ಇದೆ. 7th ಕ್ಲಾಸ್ ತರ ಇದೆ ಇದು ಕ್ವಶನ್ಸ್ ಎಲ್ಲ. ಇವಾಗ ಇದಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಕ್ವಶನ್. ಇದು ಫಿಕ್ಸ್ ಕ್ವಶನ್. ಇದು ಫಿಕ್ಸ್ ಕ್ವಶನ್ ಆಗಿರುತ್ತೆ. ಕಮೆಂಟ್ ಮಾಡಿದ್ರೆ ನಿಮ್ಗೆ ಇದ್ರ ಆನ್ಸರ್ಸ್ ಎಲ್ಲ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಸಿ ಇದೆ. ಇದು ಫಸ್ಟ್ ನಾನು ಇಲ್ಲಿ ಹಾಕಿರೋದು ಪ್ರಾಕ್ಟೀಸ್ ಮಾಡಿ, ಮತ್ತೆ ನೀವು ಬೇರೆದು ಪ್ರಾಕ್ಟೀಸ್ ಮಾಡಕ್ ಹೋಗಿ. ಇದರಲ್ಲಿ 3/8 ರೂಲಿಗೆ ಪಕ್ಕ ಹೇಳ್ತಾರೆ. 1/3 ಕೇಳಲ್ಲ. ಇದುವರೆಗೂ ಕೇಳಿಲ್ಲ, ಆದ್ರೂ ಒಂದ್ಸರಿ ನೋಡ್ಕೊಳ್ಳಿ. ಸೇಮ್ ಇದೇ ತರ ಇರುತ್ತೆ. ಮ್ಯಾಕ್ಸ್ ಎಲ್ಲ 8 ದಿವಸ 9 ದಿವಸ ಬೇಕು ಪಾಸ್ ಆಗಕ್ಕೆ. ಅಷ್ಟಿಂದ ಓದಿರ್ಬೇಕು. ಬಟ್ ಈ ಮ್ಯಾಕ್ಸ್ ಬೇಕಾಗಿಲ್ಲ. ಒಂದು ನೈಟಲ್ಲೇ ಆರಾಮಾಗಿ 70+ ಸ್ಕೋರ್ ಮಾಡ್ಬೋದು. ಈ ಸಬ್ಜೆಕ್ಟು ಫುಲ್ ಈಸಿ ಇದೆ ಇದು. ಸಿಂಪ್ಸನ್ ಮೆಥಡ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಕ್ಲಾಸಲ್ಲಿ ಟೀಚ್ ಮಾಡಿರ್ತಾರೆ. ಇದು ಈಸಿ. ಇದು ಪಕ್ಕ ಬಂದೇ ಬರುತ್ತೆ. 6 ಮಾರ್ಕ್ಸ್ಗೆ ಇದು ನೋಡಿ. ಆರಾಮಾಗಿ ಪಾಸ್ ಆಗ್ಬೋದು. ಇಲ್ಲ 20 ಮಾರ್ಕ್ಸ್ ಕಣ್ಮುಚ್ಕೊಂಡು ತೆಗಿಬೋದು. ಈ ಮಾಡೆಲ್ 4 ಅಲ್ಲಿ. ಮಾಡೆಲ್ 5 ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಮಾಡೆಲ್ 4 ಡೆಡ್ ಈಸಿ ಇದೆ. ನೀಟಾಗಿ ಓದ್ಕೊಳ್ಳಿ. ನಿಮಗೆ ಇದ್ರ ಮೇಲೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಈ ಕ್ವಶನ್ಸ್ ಮೇಲೆ ಕಾಮೆಂಟ್ ಮಾಡಿ, ಹಾಕ್ತೀನಿ ನಾನು. ಮಾಡೆಲ್ 4 ನೋಡ್ಕೊಳ್ಳಿ. ಇನ್ನೊಂದ್ಸರಿ ಕ್ವಶನ್ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಕ್ವಶನ್ ಈಸಿ ಇರುತ್ತೆ, ಒಂದು ಟಫ್ ಇರಲ್ಲ. ಎಲ್ಲ ಈಸಿ ಇದೆ. ಡೆಡ್ ಈಸಿ. ಈ ಸಬ್ಜೆಕ್ಟ್ ಡೆಡ್ ಈಸಿ ಇದೆ. ಒಂದು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಈಸಿ ಇದೆ. ಆನ್ಸರ್ಸು ಅಪ್ಲೈ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ರು, ಕಮೆಂಟ್ ಮಾಡ್ರು. ಏನನ್ನ ಥ್ಯಾಂಕ್ ಯು ಸರ್ ಅಂತೇನೋ ಕಮೆಂಟ್ ಮಾಡ್ರು, ಸಬ್ಸ್ಕ್ರೈಬ್ ಮಾಡಿ.